ಸೊ ಬ್ಯಾಂಕ್ ನಿಫ್ಟಿ ಇವತ್ತು 48,770ನಲ್ಲಿ ಓಪನ್ ಆಯಿತು. ಓಪನ್ ಆಗಿ ಎಮ್ ಪ್ಯಾಟರ್ನ್ ಫಾರ್ಮ್ ಆಗಿ ಬ್ರೇಕ್ ಡೌನ್ ಆಯಿತು. ಸೊ ಬ್ರೇಕ್ ಡೌನ್ ಆದಮೇಲೆ 48,568 ಇಂದ 48,699 ಮಧ್ಯದಲ್ಲೇ ಕಂಪ್ಲೀಟ್ಲಿ ಇವತ್ತು ಸೈಡ್ ವೇಸ್ ಆಗಿತ್ತು. ಅರೌಂಡ್ 2 o'clock ಈ ಸಪೋರ್ಟ್ನ ಬ್ರೇಕ್ ಮಾಡಿ ಅರೌಂಡ್ 48,400 ತನಕ ಬಂದು ಅಲ್ಲಿಂದ ಶಾರ್ಪ್ ರಿವರ್ಸಲ್ ತೊಗೊಂತು. ಸೊ ನಿಫ್ಟಿನ ನೋಡೋಣ. ನಿಫ್ಟಿ ಕೂಡ ಇವತ್ತು ಓಪನ್ ಆಗಿದ್ದು 22,792ನಲ್ಲಿ ಓಪನ್ ಆಗಿ ಎಮ್ ಪ್ಯಾಟರ್ನ್ ಫಾರ್ಮ್ ಆಗಿ ಡೌನ್ ಆಯಿತು. ಸೊ ಬ್ರೇಕ್ ಡೌನ್ ಆದಮೇಲೆ ನಿಮಗೆ ಕಂಪ್ಲೀಟ್ಲಿ ಸೈಡ್ ವೇಸೇ ಇತ್ತು. ಸೊ ಅರೌಂಡ್ 22,705 ಇಂದ 22,735 ರೇಂಜ್ ಮಧ್ಯದಲ್ಲೇ ಟ್ರೇಡ್ ಆಗ್ತಾ ಇತ್ತು. 1240ಗೆ ಶಾರ್ಪ್ ಗ್ರೀನ್ ಕ್ಯಾಂಡಲ್ ಬಂದು ಸೊ ಅರೌಂಡ್ 22,797 ತನಕ ಹೋಗಿ ಅಲ್ಲಿಂದ ಪುನಃ ಮತ್ತೆ ಇಳಿತು. ಸೊ ಇಲ್ಲಿ 22,738 ಇದೇನು ಮುಂಚೆ ರೆಸಿಸ್ಟೆನ್ಸ್ ಆಗಿತ್ತೋ ಇದೇ ಪಾಯಿಂಟ್ನಲ್ಲಿ ಮತ್ತೆ ಸಪೋರ್ಟ್ ತೊಗೊಂಡು 22,800 ತನಕ ಹೋಗಿ ಅಲ್ಲಿ ಮತ್ತೆ ಎಮ್ ಪ್ಯಾಟರ್ನ್ ಫಾರ್ಮ್ ಆಗಿ ಕಂಟಿನ್ಯೂಸ್ ಆಗಿ ಡೌನ್ ಫಾಲ್ ಆಯಿತು. ಸೊ ಇವತ್ತು ನೋಡಿದ್ರೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಗ್ಯಾಪ್ ಡೌನ್ ಆಗಿ ಬೇರಿಶ್ ಆಗೇ ಇತ್ತು. ಸೈಡ್ ವೇಸ್ ಟು ನೆಗೆಟಿವ್ ಟೋನ್ನಲ್ಲೇ ಟ್ರೇಡ್ ಆಯಿತು. ಸೊ ನಾಳೆ ಟ್ರೇಡಿಂಗ್ ಸೆಷನ್ಗೆ ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿಗೆ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ನೋಡೋಣ. ನಿಫ್ಟಿ ಇವಾಗ ಕ್ಲೋಸಿಂಗ್ ಆಗಿರೋದು 22,704.70. ಸೊ ಇದಕ್ಕೆ ಇಮಿಡಿಯೇಟ್ ಸಪೋರ್ಟ್ ಬಂದು 22,676 ಆಗುತ್ತೆ. ಸಪೋರ್ಟ್ 2 ಬಂದು 22,600 ಆಗುತ್ತೆ. ರೆಸಿಸ್ಟೆನ್ಸ್ 1 ಬಂದು 22,765. ರೆಸಿಸ್ಟೆನ್ಸ್ 2 ಬಂದು 22,823. ಸೊ ಹಾಗೆ ಬ್ಯಾಂಕ್ ನಿಫ್ಟಿಗೆ ನೋಡಿದ್ರೆ ಬ್ಯಾಂಕ್ ನಿಫ್ಟಿಗೆ ಇಮಿಡಿಯೇಟ್ ಸಪೋರ್ಟ್ ಫಾರ್ ಟುಮಾರೋಸ್ ಸೆಷನ್ ಬಂದು 48,400. ಸಪೋರ್ಟ್ 2 ಬಂದು 48,264. ರೆಸಿಸ್ಟೆನ್ಸ್ 1 ಬಂದು 48,800. ರೆಸಿಸ್ಟೆನ್ಸ್ 2 ಬಂದು 48,900. ಸೊ ಇದು ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿ ಅನಾಲಿಸಿಸ್ ನಾಳೆ ಟ್ರೇಡಿಂಗ್ ಸೆಷನ್ಗೆ. ಸೊ ಇವತ್ತಿನ ಮಾರ್ಕೆಟ್ ಅನಾಲಿಸಿಸ್ ನೋಡೋಣ. 29th May 2024 ನಿಫ್ಟಿ 50 ಬಂದು 22,704.70ನಲ್ಲಿ ಕ್ಲೋಸಿಂಗ್ ಆಗಿದೆ. ನೆಗೆಟಿವ್ 183.45 ಪಾಯಿಂಟ್ಸ್, ಮೈನಸ್ 0.80%. ಸೊ ಬನ್ನಿ ಸೆಕ್ಟೋರಲ್ ಇಂಡಿಸಸ್ ಪರ್ಫಾರ್ಮೆನ್ಸ್ ನೋಡೋಣ. ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಬಂದು ಮೈನಸ್ 419.95 ಪಾಯಿಂಟ್ಸಲ್ಲಿ ಕ್ಲೋಸಿಂಗ್ ಆಗಿದೆ, ವಿಚ್ ಇಸ್ 1.76% ಡೌನ್. ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಮೈನಸ್ 361.70 ಪಾಯಿಂಟ್ಸ್ ಅಂದರೆ ಮೈನಸ್ 1.65% ಡೌನ್ ಆಗಿ ಕ್ಲೋಸಿಂಗ್ ಆಗಿದೆ. ನಿಫ್ಟಿ ಬ್ಯಾಂಕ್ ಕೂಡ ಮೈನಸ್ 640.80 ಪಾಯಿಂಟ್ಸ್, 1.30%. ನಿಫ್ಟಿ ಆಯಿಲ್ ಆ್ಯಂಡ್ ಗ್ಯಾಸ್ ಮೈನಸ್ 1.01%. ನಿಫ್ಟಿ ಐ ಟಿ ಕೂಡ ಮೈನಸ್ 1%. ಸೊ ಇವತ್ತು ಮಾರ್ಕೆಟ್ ಕಂಪ್ಲೀಟ್ಲಿ ಬೇರಿಶ್ ಆಗೇ ಇತ್ತು. ಸೊ ಹಾಗೂ ಕೂಡ ಸ್ವಲ್ಪ ಸೆಕ್ಟರ್ಸ್ ಗ್ರೀನಲ್ಲೇ ಕ್ಲೋಸ್ ಆಗಿದೆ. ನಿಫ್ಟಿ ಮೀಡಿಯಾ 0.18% ಅಪ್, ನಿಫ್ಟಿ ಮೆಟಲ್ಸ್ 0.27% ಅಪ್, ನಿಫ್ಟಿ ಹೆಲ್ತ್ ಕೇರ್ 0.43%, ನಿಫ್ಟಿ ಫಾರ್ಮಾ 0.55%. ಸೊ ಬನ್ನಿ ಹೀಟ್ ಮ್ಯಾಪ್ಸ್ ನೋಡೋಣ. ಸೊ ಇವತ್ತು ನಿಫ್ಟಿ 50 ಸ್ಟಾಕ್ಸ್ ಎಲ್ಲ ಮೋಸ್ಟ್ಲಿ ರೆಡ್ ಹಾಗೂ ಫ್ಲ್ಯಾಟ್ ಕ್ಲೋಸಿಂಗೇ ಆಗಿದೆ. ಸೊ ನೋಡಿ, ಫೈನಾನ್ಸ್ ಸೆಕ್ಟರ್ನಲ್ಲಿ ನಿಯರ್ಲಿ ಎಲ್ಲ ಸ್ಟಾಕ್ಸು ರೆಡ್ ಹಾಗೂ ಆರೆಂಜಲ್ಲೇ ಕ್ಲೋಸ್ ಆಗಿದೆ. ಎನರ್ಜಿ ಮಿನರಲ್ಸ್ ಕೂಡ ನಿಯರ್ಲಿ ನೆಗೆಟಿವ್ ಟು ಫ್ಲ್ಯಾಟ್ ಕ್ಲೋಸಿಂಗ್. ಐ ಟಿ ಸೆಕ್ಟರ್ ಕೂಡ ನೆಗೆಟಿವ್ ಟು ಫ್ಲ್ಯಾಟ್ ಕ್ಲೋಸಿಂಗ್. ಕನ್ಸ್ಯೂಮರ್ ಡ್ಯೂರಬಲ್ಸ್ನಲ್ಲಿ ಸ್ವಲ್ಪ ಗ್ರೀನ್ ರೆಡ್ ಎಲ್ಲ ಥರ ಇದೆ. ನಾನ್ ಎನರ್ಜಿ ಮಿನರಲ್ಸ್ ಕೂಡ ಸ್ವಲ್ಪ ಬೇರಿಶ್ ಆಗೇ ಟ್ರೇಡ್ ಆಗಿದೆ. ಕಮ್ಯುನಿಕೇಷನ್ಸ್ ಫ್ಲ್ಯಾಟ್ ಕ್ಲೋಸಿಂಗ್. ಕನ್ಸ್ಯೂಮರ್ ನಾನ್ ಡ್ಯೂರಬಲ್ಸ್ ಮಿಕ್ಸ್ಚರ್ ಆಫ್ ಪಾಸಿಟಿವ್ ಟು ನೆಗೆಟಿವ್ ಟೋನ್ಸ್. ಹೆಲ್ತ್ ಟೆಕ್ನಾಲಜಿ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಸೊ ಎಲ್ಲ ಗ್ರೀನ್ನಲ್ಲೇ ಕ್ಲೋಸಿಂಗ್ ಆಗಿದೆ.
ಯುಟಿಲಿಟೀಸ್ ಕೂಡ ಫ್ಲ್ಯಾಟ್ ಟು ಪಾಸಿಟಿವ್ ಕ್ಲೋಸಿಂಗ್, ಇಂಡಸ್ಟ್ರಿಯಲ್ ಸರ್ವಿಸಸ್ ನೆಗೆಟಿವ್ ಕ್ಲೋಸಿಂಗ್. ಸೊ ಹಾಗೆ ನೋಡಿದ್ರೆ ಓವರಾಲ್ ಮಾರ್ಕೆಟ್ ಬೇರಿಶ್ ಆಗೇ ಇತ್ತು. ಸೊ ಟಾಪ್ ಲೂಸರ್ಸು ಟಾಪ್ ಗೇನರ್ಸ್ ಲಿಸ್ಟ್ ನೋಡೋದಕ್ಕೆ ಮನಿ ಕಂಟ್ರೋಲ್ ಓಪನ್ ಮಾಡಿ. ಸೊ ಇವತ್ತಿನ ಮೋಸ್ಟ್ ಆ್ಯಕ್ಟಿವ್ ಸ್ಟಾಕ್ಸ್ ಬೇಸ್ಡ್ ಆನ್ ವ್ಯಾಲ್ಯೂ ಬಂದು HDFC ಬ್ಯಾಂಕ್, ICICI ಬ್ಯಾಂಕ್, ಹಿಂಡಾಲ್ಕೋ, SBI ಹಾಗೂ ಆಕ್ಸಿಸ್ ಬ್ಯಾಂಕ್ ಎಲ್ಲ ಫೈನಾನ್ಸ್ ಸೆಕ್ಟರೇ ಮೋಸ್ಟ್ಲಿ ಎಕ್ಸೆಪ್ಟ್ ಹಿಂಡಾಲ್ಕೋ. ಟಾಪ್ ಗೇನರ್ಸ್ ಬಂದು ಹಿಂಡಾಲ್ಕೋ 3.5% ಕೊಟ್ಟಿದೆ ಇವತ್ತು, ಪವರ್ ಗ್ರಿಡ್ ಕಾರ್ಪ್ 1.5%, ಡಿವಿಸ್ ಲ್ಯಾಬ್ 1.27%, ನೆಸ್ಲೆ 1%, ಸನ್ ಫಾರ್ಮಾ 0.96%. ಟಾಪ್ ಲೂಸರ್ಸ್ ಬಂದು HDFC ಲೈಫ್ -2.87%, SBI ಲೈಫ್ ಇನ್ಶೂರೆನ್ಸ್ 2.62%, ICICI ಬ್ಯಾಂಕ್ 2.21%, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 2.21%, ಟೆಕ್ ಮಹೇಂದ್ರ -2.18%. ಸೊ ನಮ್ಮ ಟ್ರೇಡರ್ಸ್ ಗುರುಕುಲ್ ಸೆಂಟರಲ್ಲಿ ಲೆವೆಲ್ 1 ಬಂದು ನಿಮಗೆ ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಸ್ಟಾಕ್ ಹೆಂಗೆ ಪಿಕ್ ಮಾಡೋದು, IPO, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, ಚಾರ್ಟ್ ಪ್ಯಾಟರ್ನ್ಸ್, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇನ್ ಡೀಟೇಲ್ ಆಗಿ ಬರುತ್ತೆ ವಿತ್ ಆಪ್ಷನ್ ಬೈಯಿಂಗ್ ಹಾಗೂ ಸೆಲ್ಲಿಂಗ್ ವಿತ್ ಇಂಡಿಕೇಟರ್ಸ್. ಆಮೇಲೆ 15 ಹೆಡ್ಜಿಂಗ್ ಸ್ಟ್ರಾಟಜೀಸ್ ಕವರ್ ಮಾಡ್ತೀವಿ.